ನಾನಿವಾಗ ಇಲ್ಲಿ 3 ಹಾಗಲಕಾಯಿ ತೊಗೊಂಡಿದ್ದೇನೆ. ನಿಮಗೆ ಎಷ್ಟು ಒಂದಿದ್ರೂ ನಡೆಯುತ್ತೆ. ಇವಾಗ ಹಾಗಲಕಾಯಿ ಪಲ್ಯ ಮಾಡೋದು ಗೊತ್ತಿರುತ್ತೆ. ಇವಾಗ ಹಾಗಲಕಾಯಿ ರೋಸ್ಟ್ ಮಾಡ್ಕೊಂಡು ಊಟಕ್ಕೆ ಸೈಡ್ ಡಿಶ್ ಆಗಿ ಉಪಯೋಗಿಸೋದನ್ನು ತೋರಿಸ್ತೀನಿ. ಇವಾಗ ಈ ಥರ ಹಾಗಲಕಾಯಿನ ಪೀಸ್ ಮಾಡಿಬಿಟ್ಟು ಒಳಗಿರೋದನ್ನು ಬೀಜ ಎಲ್ಲ ತೆಗೆದುಬಿಡಿ. ರೌಂಡಕ್ಕೆ ಬೇಕಾದರೂ ಕಟ್ ಮಾಡ್ಬೋದು. 2 ಭಾಗ ಮಾಡಿಬಿಟ್ಟಾದರೂ ಕಟ್ ಮಾಡ್ಬೋದು. ಈ ಬೀಜ ಎಲ್ಲ ಎಳಸಾಗಿದ್ದರೆ ಏನಾಗಲ್ಲ. ಬೀಜ ಸ್ವಲ್ಪ ಬಲ್ತಿದ್ರೆ ಬಾಯಿಗೆ ಸಿಗುತ್ತಲ್ಲ, ಅದಕ್ಕೋಸ್ಕರ ಬೀಜ ತೆಗೆದುಬಿಡಬೇಕು. ಹೀಗೆ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಉಪ್ಪಿನಕಾಯಿ ಬದಲು ಇದನ್ನು ಫ್ರೈ ಮಾಡಿಬಿಟ್ಟು ಆಯಿಲು ತುಂಬ ಕಮ್ಮಿ ಆಯಿಲು ಅದರಲ್ಲಿ ರೋಸ್ಟ್ ಮಾಡೋದು ತೋರಿಸ್ತೀನಿ. ಈ ಥರ ಸಣ್ಣ ಕಟ್ ಮಾಡ್ಕೊಳ್ಳಿ ಫಸ್ಟು. ಹಾಗಲಕಾಯಿ ಒಳ್ಳೆಯದಲ್ಲ, ಶುಗರ್ ಇರೋರಿಗೆಲ್ಲ. ಒಂದೇ ಥರ ಹಾಗಲಕಾಯಿ ಪಲ್ಯನೇ ತಿನ್ನಬೇಕು ಅನ್ನೋದೇನಿಲ್ಲ, ಈ ಥರನೂ ತಿನ್ಬೋದು. ಸಣ್ಣ ಕಟ್ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ. ಮತ್ತು ತಿಳಿ ಸಾಂಬಾರನ್ನು ಮಾಡ್ಕೊಂಡಾಗ ನಂಚಕ್ಕೇನು ಇಲ್ವಲ್ಲ ಅಂತ ಅಂದಾಗ ಈ ಥರ ಫ್ರೈ ಮಾಡಿಕೊಂಡು ಉಪ್ಪಿನಕಾಯಿ ಬದಲಿಗೆ ತಿನ್ಬೋದು. ಈಗ ಕಟ್ ಮಾಡೋ ಹಾಗಿದೆ, ಇದನ್ನು ಫ್ರೈ ಮಾಡೋದನ್ನು ತೋರಿಸ್ತೀನಿ. ಈಗ ನಾನು ಸ್ಟವ್ ಹಚ್ಚಿಬಿಟ್ಟು ಒಂದು ಕಬ್ಬಿಣದ ಹಂಚಿಟ್ಟಿದ್ದೇನೆ. ಇದನ್ನು ಅದಕ್ಕೆ ಇವಾಗ ಜೋಡಿಸ್ಕೊಳ್ತಾ ಹೋಗ್ಬೇಕು, ಹಿಂಗೆ ಒಂದೊಂದಾಗಿ. ಚೆನ್ನಾಗಿ ಫ್ರೈ ಆದರೆ ಕಹಿ ಇರಲ್ಲ, ನಂಚಕ್ಕೆ ಚೆನ್ನಾಗಿರುತ್ತೆ ಊಟದ ಜೊತೆಗೆ. ಈ ಥರ ಜೋಡಿಸ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಫಸ್ಟ್ ಹಂಗೆ ಫ್ರೈ ಮಾಡಬೇಕು, ಆಯಿಲ್ ಹಾಕ್ಬಾರ್ದು. ಹಂಗೆ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಒಂದೊಂದು ಡ್ರಾಪ್ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಬೇಕು. ಫಸ್ಟ್ ಫ್ರೈ ಆಗಲಿ. ಇವಾಗ ಈ ಥರ ಸ್ವಲ್ಪ ಫ್ರೈ ಮಾಡಿಬಿಡಿ. ಈ ಹಸಿರು ಎಲ್ಲ ಮಾಗಿದ್ರೆ ಅವಾಗ ಆಯಿಲ್ ಹಾಕ್ಬಿಟ್ಟು ಇದು ಮಾಡ್ಬೋದು, ಫ್ರೈ ಮಾಡ್ಬೋದು. ಈಗಲೇ ಆಯಿಲ್ ಹಾಕಿದ್ರೆ ಜಾಸ್ತಿ ಆಯಿಲ್ ಹಿಡಿಯುತ್ತೆ. ಇಷ್ಟೇ ಆಯಿಲ್ ಹಾಕೋದು ನಾನು. ನೋಡಿ ಹಿಂಗೆ 1-2 ಡ್ರಾಪ್ ಹಿಂಗೆ ಅನ್ಬೇಕು ಅಷ್ಟೇ. ಆಯಿಲ್ ಕಮ್ಮಿ ತಿನ್ನೋರಿಗಂತೂ ಇದು ತುಂಬ ಉಪಯೋಗ ಆಗುತ್ತೆ. ಮತ್ತು ಕಹಿನೂ ಇರಲ್ಲ ಚೆನ್ನಾಗಿ ಫ್ರೈ ಆದರೆ.
ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಉಪ್ಪನ್ನು ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಇಷ್ಟಾದರೆ ಸಾಕು. ಇವಾಗ ಅದು ಫ್ರೈ ಆಗಿದೆ ಸ್ವಲ್ಪ. ಇವಾಗ ನೋಡಿ ಅರಶಿನ ಪುಡಿ, ಮೆಣಸಿನ್ಕಾಯಿ, ಅಜ್ಕಾರದ ಪುಡಿ, ಸ್ವಲ್ಪ ಕಡಲೆ ಹಿಟ್ಟು ಇಟ್ಕೊಂಡಿದ್ದೇನೆ. ಇವಾಗ ಅದನ್ನೆಲ್ಲ ಒಂದೊಂದಾಗ ಹಾಕ್ತೀನಿ. ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ, ಮೆಣಸಿನ್ಕಾಯಿ ಪುಡಿ ಮೊದಲೇ ಹಾಕ್ಬಿಟ್ರೆ ಮನೆಯೆಲ್ಲ ಘಾಟಾಗ್ಬಿಡುತ್ತೆ, ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವಾಗ ಇದೆರಡು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಬರೀ ಕಮ್ಮಿ ಮಾಡಿಬಿಡಿ, ಇಲ್ಲ ಅಂದರೆ ಅದೆಲ್ಲ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಸೈಡ್ ಡಿಶ್ಗೆ ಉಪಯೋಗಿಸಿ. ಅನಿಮಿಯಾ ಇರೋರಿಗೆ, ರಕ್ತಹೀನತೆ ಇರೋರಿಗೂ ಕೂಡ ಇದನ್ನು ಡಾಕ್ಟ್ರುಗಳು ತಿನ್ನೋದಕ್ಕೆ ಹೇಳ್ತಾರೆ. ಈ ಥರ ಮಾಡ್ಕೊಳ್ಳಿ.